ಹರೇ ಶ್ರೀನಿವಾಸ. ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ. ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಇವಾಗ ವಿಡಿಯೋಗೆ ಹೋಗೋಣ. ಹರೇ ಶ್ರೀನಿವಾಸ. ಇವತ್ತು ಲಕ್ಷ್ಮೀ ನರಸಿಂಹ ಜಯಂತಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇವತ್ತು ನಾನು ಮೈಸೂರಿಗೆ ಬಂದಿದ್ದೀನಿ. ಮೈಸೂರಲ್ಲಿ ರೋಗ ವಿಮೋಚನಾ ಶ್ರೀ ಧನ್ವಂತರಿ ಉತ್ತರಾದಿ ಮಠಕ್ಕೆ ಬಂದಿದ್ದೀನಿ ನಾನು. ಇಲ್ಲಿ ಸತ್ಯ ಸಂಕಲ್ಪ ತೀರ್ಥರು ಮತ್ತು ಶ್ರೀ ಸತ್ಯ ಸಂತುಷ್ಟ ತೀರ್ಥರು ಬೃಂದಾವನ ಇದೆ. ಅವ್ರ ಮಹಿಮೆ ಎಷ್ಟು ಅಪಾರ ಅಂದರೆ ಇವಾಗ ಇಷ್ಟು ವಿಚಾರ ತಿಳಿಸಿದ್ದೀನಿ. ಇವಾಗ ಅಡ್ರೆಸ್ ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಶ್ರೀ ಉತ್ತರಾದಿ ಮಠ, ರೋಗ ಮೋಚನ ಶ್ರೀ ಧನ್ವಂತರಿ ಸನ್ನಿಧಾನ, ಶ್ರೀ ಧನ್ವಂತರಿ ಕ್ಷೇತ್ರಂ, ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಹಾಗೂ ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಮೂಲ ಬೃಂದಾವನ ಸನ್ನಿಧಾನ ಇದೆ. ಇಲ್ಲಿಗೆ ನೀವು ಬಂದು ಯಾವುದೇ ರೀತಿಯ ರೋಗ ಇರಲಿ, ಇಲ್ಲಿಗೆ ನೀವು ಧನ್ವಂತರಿ ನಾರಾಯಣ ನಮಸ್ಕಾರ ಮಾಡಿ ನಿಮ್ಮ ಯಥಾಶಕ್ತಿ ಸೇವೆ ಮಾಡಿದ್ರೆ ಎಂಥ ರೋಗ ಇದ್ರೂ ಕೂಡ ಧನ್ವಂತರಿ ನಾರಾಯಣ ವಿಮೋಚನೆ ಮಾಡ್ತಾರೆ. ಖಂಡಿತ ಬರ್ತಿರಲ್ಲ. ಒಳಗಡೆಗೆ ಏನು ಬೃಂದಾವನದ ಮಹಿಮೆ ಹೇಳ್ತೀನಿ ಅಂದಿದ್ದೆ, ಬನ್ನಿ ಹೋಗೋಣ. ಇವತ್ತು ಒಬ್ಬರದ್ದು ನನ್ನ ಮಹಿಮೆ ಹೇಳಬೇಕು ಅಂತ ತುಂಬ ಆಸೆಯಿಂದ ಬಂದೆ. ನಾನು ಇಲ್ಲಿಗೆ ಬಂದಿದ್ದೆ ಲಕ್ಷ್ಮೀ ನರಸಿಂಹ ಜಯಂತಿಯಿಂದ ಮೈಸೂರಿಗೆ ಉತ್ತರಾದಿ ಮಠಕ್ಕೆ ಬಂದಿದ್ದೆ. ಬಂದ ತಕ್ಷಣ ಕೃಷ್ಣ ನಿನ್ನ ಮೇಲೆ ಭಾರ ಹಾಕಿದ್ದೀನಿ, ಎಲ್ಲ ವಿಧದಲ್ಲೂ ಕೂಡ ನನಗೆ ಒಳ್ಳೆಯದಾಗಲಿ ಅಂತ ಕೇಳಿದೆ. ನಾನು ಕೃಷ್ಣ ಕೈ ಬಿಡ್ತಾನ? ಸರಿ, ಒಳ್ಳೆ ಊಟ ಆಯಿತು. ಆಮೇಲೆ ಬಂದ ತಕ್ಷಣ ಊಟ ಮಾಡ್ಕೊಂಡು ಮೇಲೆ ಬಂದ ತಕ್ಷಣ ಯಾರೋ ಒಬ್ಬರು ಬಾಯಿಂದ ಸತ್ಯ ಸಂಕಲ್ಪ ತೀರ್ಥರ ಬಗ್ಗೆ 3 ಮಹಿಮೆ ಹೇಳಿದ್ರು. ಅದು ಕೇಳಿದ ತಕ್ಷಣ ನನಗೆ ತುಂಬ ಸಂತೋಷ ಆಗೋಯಿತು. ನಿಮಗೂ ಕೂಡ ತಿಳಿಸೋಣ. ನಿಮಗೂ ಕೂಡ ಎಷ್ಟೋ ಈ ಸಮಸ್ಯೆಗಳೆಲ್ಲ ಇರುತ್ತಲ್ವ, ನೀವು ಇಲ್ಲಿಗೆ ಬಂದು ಇವ್ರಿಗೆ ನಮಸ್ಕಾರ ಹಾಕಿ ನಿಮ್ಮ ಸಮಸ್ಯೆ ಎಲ್ಲ ಪರಿಹಾರ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ಇಲ್ಲಿ ಬೃಂದಾವನ ನಾನು ಆಮೇಲೆ ತೋರಿಸ್ತೀನಿ ವಿಷಯ ಹೇಳಿದ್ಮೇಲೆ. ಈ ಬೃಂದಾವನದ ಹೆಸರು ಸತ್ಯ ಸಂಕಲ್ಪ ತೀರ್ಥರು ಅಂತ. ನೋಡಿ, ಇವರು ಭಾಗೀರಥಿ ದೇವಿನ ಪ್ರತ್ಯಕ್ಷ ಮಾಡ್ಕೊಂಡಿರೋರು. ನೋಡಿ, ಇಲ್ಲಿ ಯಾವಾಗಲೂ ಕೂಡ ಪ್ರತ್ಯಕ್ಷ ಇದ್ದಾಳೆ ಇಲ್ಲಿ ಭಾಗೀರಥಿ ದೇವಿ ಅಂಥ ಮಹಿಮರು ಶ್ರೀ ಸತ್ಯ ಸಂಕಲ್ಪ ತೀರ್ಥರು. ಇವ್ರ ಮಹಿಮೆ ಒಂದು ಚೂರು ಹೇಳ್ತೀನಿ. ಯಾರಿಗೂ ಒಬ್ಬರಿಗೆ ಒಂದು 3 ವರ್ಷ ಮಗು, ಪಾಪ ಕಾಲೇ ಇಲ್ವಂತೆ ನಡೆಯೋಕ್ಕೆ, ಮಾತು ಗೀತು ಎಲ್ಲ ಚೆನ್ನಾಗಾಡ್ತಂತೆ. ಅವ್ರ ತಂದೆ ತಾಯಿ ಅವ್ರು ಎಲ್ಲಿದ್ದರೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಉತ್ತರಾದಿ ಮಠಕ್ಕೆ, ಮೈಸೂರಲ್ಲಿರೋ ಉತ್ತರಾದಿ ಮಠಕ್ಕೆ ಬಂದು ಸತ್ಯ ಸಂಕಲ್ಪ ತೀರ್ಥರಿಗೆ 1 ವಾರ ನಮಸ್ಕಾರ ಹಾಕಿದರೆ ನೋಡಿದ್ರೆ ಫಸ್ಟ್ ಕ್ಲಾಸಾಗಿ 1 ವಾರದ ಒಳಗಡೆ ಅವ್ರ ಮನೆಗೆ ಹೋಗೋಷ್ಟರಲ್ಲಿ ಮಗು ನಡ್ಕೊಂಡು ಹೋಗಿದೆಯಂತೆ. ಕಾಲಿಲ್ಲದೆ ಎತ್ಕೊಂಡು ಬಂದಿದ್ದ ಮಗು ನಡ್ಕೊಂಡು ಹೋಗಿದೆ. ಅಂಥ ಮಹಾಮಹಿಮರು ನಮ್ಮ ಸತ್ಯ ಸಂಕಲ್ಪ ತೀರ್ಥರು. ಇನ್ನೊಬ್ಬರಿಗೆ ವಯಸ್ಸಾದವರು, ಪಾಪ ಅವ್ರಿಗೆ ಏನು ಅಂದರೆ ತುಂಬ ಹುಷಾರಿರ್ಲಿಲ್ವಂತೆ. ಏನು ಡಾಕ್ಟ್ರು ಕೂಡ ಆಗಲೋ ಇಲ್ಲೋ ಅಂದಿದ್ರಂತೆ. ಒಂದು ಸತಿ ಯಾರೊಬ್ಬರು ಆಚಾರ್ಯರು ಇಲ್ಲಿ ಬಂದು ಶ್ರೀ ಸತ್ಯ ಸಂಕಲ್ಪ ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಹಾಕಿ ಒಳ್ಳೆ ಆರೋಗ್ಯ ಬರುತ್ತೆ. ಯಾಕೆ ಗೊತ್ತಾ? ಇಲ್ಲಿರೋರು ರೋಗ ವಿಮೋಚನ ಶ್ರೀ ಧನ್ವಂತರಿ ನಾರಾಯಣ ದೇವರು. ಎಂಥ ರೋಗ ಇದ್ದರೂ ಕೂಡ ಅವ್ರು ಪರಿಹಾರ ಮಾಡ್ತಾರೆ. ಇಲ್ಲಿಗೆ ಬಂದು ನಮಸ್ಕಾರ ಹಾಕ್ಬಿಟ್ರೆ ನಿಮಗೆ ರೋಗ ರುಜಿನೆಲ್ಲ ಹೊಟ್ಟೋಗುತ್ತೆ. ಮತ್ತು ಬೇರೆ ಯಾವುದೇ ರೀತಿ ಸಮಸ್ಯೆ ಇದ್ರೂ ಕೂಡ ನಿಮಗೆ ವಾಸಿಯಾಗುತ್ತೆ. ಆಮೇಲೆ ಆ ವಯಸ್ಸಾದವ್ರನ್ನ ಪಾಪ ಹೆಂಗೋ ತುಂಬ ಕಷ್ಟಪಟ್ಟು ಕಾರಲ್ಲಿ ಕರ್ಕೊಂಬಂದರು. ಅವ್ರಿಗೆ ಫುಲ್ಲು ಸ್ಟೇಜ್ ನೆಲ ಹತ್ತಿ ಮಲ್ಕೊಂಬಿಟ್ಟಿದ್ರು. ಅವ್ರ ಪರವಾಗಿ ಬೇರೆಯವರು ಅವ್ರನ್ನ ವೀಲ್ ಚೇರಲ್ಲಿ ಹಾಗೆ ಇಟ್ಕೊಂಡು ಸತ್ಯ ಸಂಕಲ್ಪ ತೀರ್ಥರಿಗೆ ನಮಸ್ಕಾರ ಹಾಕಿದ್ರು. ಅದ್ರ ಜೊತೆಗೆ ಶ್ರೀ ಸತ್ಯ ಸಂತುಷ್ಟ ತೀರ್ಥರು ಮತ್ತು ಧನ್ವಂತರಿ ನಾರಾಯಣ ಎಲ್ರಿಗೂ ಕೂಡ ಒಂದು 3-4 ದಿವಸ ನಮಸ್ಕಾರ ಹಾಕಿದರೆ ಹೋಗ್ತಾ ವಯಸ್ಸಾದವರು ನಡ್ಕೊಂಡು ಹೋಗಿದ್ದಾರೆ. ಅಂದರೆ ಅವ್ರಿಗೆ ಸ್ವಲ್ಪ ವಯಸ್ಸಿದೆ, ವಯಸ್ಸಾದವರಿಲ್ಲ, ಆದರೆ ಅಷ್ಟು ಚೆನ್ನಾಗಿ ಇವರು ಆರೋಗ್ಯ ಕೊಟ್ಟಿದ್ದಾರೆ. ಮತ್ತು ಇನ್ನೊಬ್ಬರಿಗೆ ಇನ್ನೊಂದು ಏನೋ ಅವ್ರಿಗೆ ಕೆಲಸದಲ್ಲಿ ಒಂದು ಪರ್ಮನೆಂಟ್ ಇರಲಿಲ್ಲ. ಅವ್ರಿಗೆ ತುಂಬ ಬೇಜಾರಾಗಿ ನಾನು ಕೆಲಸನೇ ಮಾಡಲ್ಲ ಅಂದ್ಕೊಂಡಿದ್ರು. ಇಲ್ಲಿಗೆ ಬಂದು 2 ದಿನ ನಮಸ್ಕಾರ ಹಾಕಿದ್ರು. ಶ್ರೀ ಸತ್ಯ ಸಂಕಲ್ಪ ತೀರ್ಥರಿಗೆ, ಶ್ರೀ ಸಂತುಷ್ಟ ತೀರ್ಥರಿಗೂ, ಸತ್ಯ ಸಂತುಷ್ಟ ತೀರ್ಥರಿಗೂ ಮತ್ತು ಧನ್ವಂತರಿ ನಾರಾಯಣಗೂ ಎಲ್ರಿಗೂ 2 ದಿವಸ ನಮಸ್ಕಾರ ಹಾಕಿದ್ದಾರೆ. ನೋಡಿದ್ರೆ ಉತ್ತರಾದಿ ಮಠದಲ್ಲಿ ಇರುವಾಗಲೇ ಅವ್ರಿಗೆ ಅಪಾಯಿಂಟ್ಮೆಂಟ್ ಲೆಟ್ರ್ ಬಂತು, ನೀನು ಒಳ್ಳೆಯ ಕೆಲಸಕ್ಕೆ ಜಾಯಿನ್ ಆಗಿದೆಯಾ ಅಂತ. ನೋಡಿದ್ರ ಈ ಮಹಿಮೆ ಎಷ್ಟು ಕೇಳಿದ್ರೆ ಖುಷಿ ಆಗುತ್ತೆ. ಅಷ್ಟೇ ಅಲ್ಲ, ನಿಜವಾಗ್ಲೂ ಹೇಳ್ತೀನಿ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ನೋಡಿ. ಏನಿದು ತೋರಿಸ್ತಾ ಇದ್ದೀನಿ, ಇದು ಖರ್ಜೂರ, ಗೋಡಂಬಿ, ಕಲ್ಸಕ್ಕರೆ, ದ್ರಾಕ್ಷಿ, ಇದು ಪ್ರಸಾದ. ಖಂಡಿತವಾಗ್ಲೂ ಹೇಳ್ತೀನಿ, ನಾನು ಯಾರನ್ನೂ ಪ್ರಸಾದ ಕೇಳಲಿಲ್ಲ. ಯಾರೊಬ್ಬರು ಆಚಾರ ಬಂದ್ಬಿಟ್ಟು ನೀವು ಪ್ರಸಾದ ಕೇಳಿದ್ದೀರಾ ಅಂದರೆ ಹೆಂಗೆ ಇಲ್ಲ ಅನ್ನಲಿ, ಪ್ರಸಾದ ತಾನಾಗಿ ಬರ್ತಾಯಿದೆ ಅಂದರೆ ನಾನು ಇಲ್ಲ ಬೇಡ ಅಂತ ಹೇಳ. ನೋಡಿದ್ರೆ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ಇದ್ದಾರಲ್ಲ, ಅವ್ರ ಮಹಿಮೆ ತಿಳ್ಕೊಂಡು ನಾನು ಖುಷಿಪಟ್ಟು ವಿಡಿಯೋ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದ ತಕ್ಷಣ ನೋಡಿ ಪ್ರಸಾದ ಬಂದಿದೆ ನನಗೆ ಅಂದರೆ ಮೈಯೆಲ್ಲ ರೋಮಾಂಚನ ಆಗುತ್ತೆ. ನಾನು ಏನು ಕೇಳಲ್ಲ ಅವ್ರನ್ನ,
ನಮ್ಮ ಕೃಷ್ಣನ ಭಕ್ತರಿಗೆ ಎಲ್ರಿಗೂ ಒಳ್ಳೆಯದಾಗಲಿ. ಮತ್ತು ನೀವು ಕೂಡ ಕೃಷ್ಣನ ಜಪ ಮಾಡಬೇಕು. ನಿಮ್ಮಲ್ಲಿ ಏನೇನು ಸಮಸ್ಯೆ ಇದೆ ಇಲ್ಲಿಗೆ ಬಂದು ಉತ್ತರಾದಿ ಮಠ ಮೈಸೂರಿಗೆ ಬಂದು ನಾನು ಅಡ್ರೆಸ್ಸು ಬೇಕಾದ್ರೆ ಬಾಕ್ಸಲ್ಲಿ ಹಾಕ್ತೀನಿ. ಇಲ್ಲಿಗೆ ಬಂದು ನೀವು ಸೇವೆ ಮಾಡಿ. 2 ದಿವಸನೋ 3 ದಿವಸನೋ ನಿಮ್ಮ ಭಕ್ತಿ ಮುಖ್ಯ. ಇಲ್ಲಿಗೆ ಮಾಡಿದ್ರೆ ಶ್ರೀ ಸತ್ಯ ಸಂಕಲ್ಪ ತೀರ್ಥರು ನಿಮಗೆಲ್ಲರಿಗೂ ಕೂಡ ಏನೇನು ಬೇಕೋ ಎಲ್ಲನೂ ಕೂಡ ಕೊಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈಗ ಅವ್ರ ಬೃಂದಾವನ ತೋರಿಸ್ತೀನಿ. ಬಾಗಿಲು ಹಾಕ್ಬಿಟ್ಟಿದ್ದಾರೆ, ಮಧ್ಯಾಹ್ನ ಟೈಮ್ ಅಲ್ವಾ, ಪಾಪ ಅವ್ರಿಗೂ ರೆಸ್ಟ್ ಬೇಕು, ಮಠದಲ್ಲಿ ಇರೋರಿಗೂ ರೆಸ್ಟ್ ಬೇಕಲ್ವ. ನಾವು ಹಂಗೆ ಬಂದು ವಿಡಿಯೋ ಮಾಡ್ತೀನಿ, ಬಾಗಿಲು ತೆಗೀರಿ ಅಂತ ತೊಂದರೆ ಕೊಡಬಾರ್ದಲ್ವ. ಅದರಿಂದ ಈ ಗ್ಲಾಸಿಂದನೇ ನಾನು ಅವ್ರ ಬೃಂದಾವನ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲರೂ ಭಕ್ತಿಯಿಂದ ನಮಸ್ಕಾರ ಮಾಡಿ. ಮತ್ತು ಇಲ್ಲಿಗೆ ನೀವು ಖುದ್ದಾಗೆ ಬಂದು ಇವ್ರಿಗೆ ನಮಸ್ಕಾರ ಮಾಡಿ ನಿಮ್ಮ ಆಸೆನ ನೆರವೇರಿಸ್ಕೊಳ್ಳಿ. ಹರೇ ಶ್ರೀನಿವಾಸ. ಇವಾಗ ನಾನು ನೀವು ನೋಡೋಣ ಬನ್ನಿ. ನೋಡಿ, ಇನ್ನೊಂದು ಮಹಿಮೆ ಹೇಳ್ತೀನಿ. ಈ ಬೃಂದಾವನ ಬೆಳಕಿನಲ್ಲಿ ಕಾಣಿಸ್ತಾನೆ ಇರಲಿಲ್ಲ. ನಾನು ಆವಾಗ ಗುರುಗಳೇ ನಾನು ಎಲ್ಲರಿಗೂ ತೋರಿಸ್ಬೇಕು, ಬೃಂದಾವನ ಕಾಣಿಸ್ಲಿಲ್ವಲ್ಲ ಅಂತ ಸ್ವಲ್ಪ ಬೇಜಾರಾಯಿತು. ನೋಡಿ, ನಿಮಗೆ ಕಾಣಿಸ್ತಾ ಇದೆಯಾ ಬೃಂದಾವನ ಎಷ್ಟು ಚೆನ್ನಾಗಿದೆ ನೋಡಿ. ನೀವು ಇಲ್ಲಿಗೆ ಬರಬೇಕು. ಸತ್ಯ ಸಂಕಲ್ಪ ತೀರ್ಥರಿಗೆ ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಶ್ರೀ ಸತ್ಯ ಸಂಕಲ್ಪ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಸತ್ಯ ಸಂತುಷ್ಟ ತೀರ್ಥರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಶ್ರೀ ಧನ್ವಂತರಿ ನಾರಾಯಣ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. ಹರೇ ಶ್ರೀನಿವಾಸ. ಎಲ್ರಿಗೂ ಒಳ್ಳೆಯದಾಗಲಿ. ಹರೇ ಶ್ರೀನಿವಾಸ. ನೋಡಿ, ನಿಮಗೆಲ್ಲರಿಗೂ ಒಂದು ಅಧಿಕ ಮಾಸದಲ್ಲಿ ಒಳ್ಳೆ ನಮ್ಮ ಜನ್ಮನ ಸಾರ್ಥಕ ಮಾಡ್ಕೊಳ್ಳೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದೆ. ನೀವು ಮೈಸೂರಲ್ಲಿರೋ ಉತ್ತರಾದಿ ಮಠಕ್ಕೆ ಬಂದರೆ ಉತ್ತರಾದಿ ಮಠ ಸ್ವಾಮಿಗಳಿಗೂ ನೋಡಿ, ಇಲ್ಲಿ ಬ್ಯಾನರ್ ಇದೆ. ಒಂದೇ ಏಕಕಾಲದಲ್ಲಿ ಒಂದೇ ಸತಿ ಮೂಲ ರಾಮದೇವರು ಮತ್ತು ಧನ್ವಂತರಿ ದೇವರು ದರ್ಶನ ಮಾಡೋ ನಿಮಗೆ ಒಳ್ಳೆ ಸುವರ್ಣ ಅವಕಾಶ ದೊರೆಯುತ್ತೆ. ಮತ್ತು ಇಲ್ಲಿಗೆ ನೋಡಿ 33 ದಿನಗಳ ಕಾಲ ಸ್ವಾಮಿಗಳು ಇಲ್ಲೇ ಕೂತ್ಕೊಂಡು ಎಲ್ಲರಿಗೂ ಆಶೀರ್ವಚನ ಮಾಡಿ ಎಲ್ಲರ ಆಸೆನೂ ನೆರವೇರಿಸಿ ಪಾಠ ಪ್ರವಚನ ಮಾಡಿ ಅಧಿಕ ಮಾಸದಲ್ಲಿ ಏನೇನು ನಾವು ನಿತ್ಯ ಕರ್ಮಾನುಷ್ಠಾನ ಮಾಡಬೇಕು, ಎಷ್ಟು ಸಾಧನೆ ಮಾಡಬೇಕು ಅನ್ನೋದನ್ನು ಅವರು ಪ್ರತಿಯೊಂದು ಒಂದೊಂದು ತಾಸು ಪ್ರವಚನದಲ್ಲಿ ಹೇಳ್ತಾರೆ. ನೀವೆಲ್ಲರಿಗೂ ಕೂಡ ನಿಮ್ಮ ಮನುಷ್ಯ ಜನ್ಮನ ಸಾರ್ಥಕ ಮಾಡ್ಕೊಳ್ಳಿ. ಇಲ್ಲಿಗೆ ಪ್ರತಿಯೊಬ್ಬರು ಬಂದು ನೀವು ಯಥಾಶಕ್ತಿ ತನು ಮನ ಧನ ನೀವು ಯಥೇಚ್ಛವಾಗಿ ಸೇವೆ ಮಾಡ್ಬೋದು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಪ್ರತಿಯೊಬ್ಬರು ಕೂಡ ಈ ವಿಡಿಯೋ ಕೈ ಸೇರಿದ ತಕ್ಷಣ ನೀವು ಬಂದು ನಿಮ್ಮ ಸಾಧನೆನ ಜಾಸ್ತಿ ಮಾಡ್ಕೋಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ.